ಹಾಯ್ ಹಲೋ ನಮಸ್ಕಾರ. ಈಗ ಪ್ರಪಂಚಕ್ಕೆ ಸ್ವಾಗತ. ನಾವೀಗ ಮೋಷನ್ ಕ್ಯಾಪ್ಚರ್ ಟೆಕ್ನಾಲಜಿ ಆ್ಯಂಡ್ ವರ್ಚುವಲ್ ಶೂಟ್ ಇದರದ್ದು ಲೈವ್ ಪರ್ಫಾರ್ಮೆನ್ಸ್ ಇಲ್ಲಿ ರಾಮೋಜಿ ಫಿಲ್ಮ್ ಸಿಟಿ ಒಳಗೆ ನಡೀತಾ ಉಂಟು. ಹಾಗೆ ನಡೆಯುವ ಪ್ಲೇಸಿಗೆ ನಾವೀಗ ಹೋಗ್ತಾ ಇದ್ದೇವೆ. ಒಂದು ಮೂವಿ ರಿಲೀಸ್ ಆದಮೇಲೆ ಪ್ರಪಂಚದಾದ್ಯಂತ ಟೋಟಲ್ ಕಲೆಕ್ಷನ್ ಎಷ್ಟಾಗಿರ್ಬೋದು ನಾವು ಒಂದು ಅಂದಾಜು ಮಾಡಿದರೆ 1,000 ಕೋಟಿ 2,000 ಕೋಟಿ ಅಲ್ಲ 40,000 ಕೋಟಿ ಕಲೆಕ್ಷನ್ ಮಾಡಿದಂತಹ ಅವತಾರ್ ಮೂವಿ ಅದು ಹೇಗೆ ಮಾಡಿದ್ರು ಏನು ಅಂತ ನಾವು ನೋಡುವ ಬನ್ನಿ. ತೋರಿಸ್ತಾ ಇದ್ದಾರೆ ಈಗ ಅಲ್ಲಿ ಅವತಾರ್ ಮೂವಿ ನೀವೆಲ್ಲರೂ ನೋಡಿರ್ಬೋದು. ನಾನು ಸಹ ನೋಡಿದೆ, ಭಾಳ ಇಷ್ಟ ಆಗಿತ್ತು. ಯಾವ ಥರ ಮಾಡಿದ್ರಪ್ಪ ಅಂತಂದರೆ ಅದು ಇಮ್ಯಾಜಿನ್ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಂತಹ ಒಂದೊಂದು ಮೂಮೆಂಟ್ಸ್ಗಳು ಅಂತ ಒಂದೊಂದು ಸೀನ್ಗಳಿತ್ತು. ಇಲ್ಲಿಗ ಜಾಕೆಟ್ ಧರಿಸಿದ ಆರ್ಟಿಸ್ಟನ್ನು ಕಾಣ್ತಿದ್ದಾರೆ. ಆರ್ಟಿಸ್ಟ್ ಓಡಾಡ್ತಾ ಅವರ ಮೈಯಲ್ಲಿ ಕಂಪ್ಲೀಟ್ ಸೆನ್ಸರ್ಸ್ ಅಳವಡಿಸಿದ್ದಾರೆ. ಮತ್ತು ಮೇಲ್ಗಡೆಯಲ್ಲಿ ಕ್ಯಾಮರಾಸ್ ಇದೆ. ಹಾಗೆ ಇವರ ಮೂಮೆಂಟ್ ಯಾವುದಿದೆ ಅದನ್ನೆಲ್ಲ ಕ್ಯಾಮರಾಸ್ ಅದು ಕ್ಯಾಪ್ಚರ್ ಮಾಡಿ ಅದನ್ನು ಈಗ ಮೊದಲೇ ಯಾವ ರೀತಿಯ ಇಮೇಜ್ ಅಲ್ಲಿ ಬೇಕು ಅಂತ ನಿರ್ಧರಿಸಲಾಗಿದೆ. ಅಂದರೆ ವಿಚಿತ್ರ ರೀತಿಯ ಮಾನವರು ಇರ್ಬೋದು. ಈಗ ಅವತಾರ್ ಮೂವಿಯಲ್ಲಿ ವಿಚಿತ್ರ ರೀತಿಯ ಮಾನವರು ಇರ್ತಾರೆ. ಅವಕ್ಕೆ ಇವರ ಮೂಮೆಂಟನ್ನು ಕನ್ವರ್ಟ್ ಮಾಡಿ ಇವರು ಯಾವ ಥರ ಆ್ಯಕ್ಷನ್ ಮಾಡ್ತಾರೋ ಆ ರೀತಿ ಆ್ಯಕ್ಷನ್ ಅಲ್ಲಿ ಕಾಣ್ತದೆ. ಇದು ಬಹಳ ದೊಡ್ಡ ಒಂದು ಟೆಕ್ನಾಲಜಿ, ಒಂದು ಸಾಧನೆ ಮೈಲುಗಲ್ಲು ಅಂತ ಹೇಳ್ಬೋದು. ಈಗ ನೋಡಿ ಅಲ್ಲೀಗ ಇವರು ಮಾಡಿದ ಮೂಮೆಂಟಲ್ಲಿ ಕಾಣ್ತಾ ಉಂಟು. ಈಗ ಇವರು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೈ ಎತ್ತಿದ್ರು, ಅಲ್ಲಿ ಕೈ ಆಚೆ ಆಡ್ತಾ ಉಂಟು. ಈಗ ಸ್ವಲ್ಪ ಕ್ರಾಸ್ ಇದ್ದದಕ್ಕೋಸ್ಕರ ಅಷ್ಟು ಮಾನಿಟ್ರ್ ಇಲ್ಲಿ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಅಲ್ಲಿ ಬಂಡೆಕಲ್ಲು ಕಾಣ್ತಾ ಉಂಟು ನೋಡಿ. ಈ ಬಂಡೆಕಲ್ಲಿಗೆ ಸ್ಟೇಬಲ್ ಆಗಿದೆ. ಇವರು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ಇಲ್ಲಿಂದ ಈಗ ನೇರವಾಗಿ ಇಲ್ಲಿ ಮೋಸ್ಟ್ಲಿ ಏನೋ ಮಾಡ್ತಾರೆ. ಇಲ್ಲಿಂದ ಬಂದರು, ಅಲ್ಲಿ ಸಹ ನೋಡಿ ಸೇಮ್ ಮೂಮೆಂಟ್ ಬರ್ತಾ ಉಂಟು. ಅವರು ಬರ್ತಾ ಇದ್ದಾರೆ. ಆರ್ಟಿಸ್ಟ್ ಬಂದಾಗ ಅಲ್ಲಿ ಮೊಳಗಿನ ಆಕೃತಿಗಳು ಆಚೆ ಈಚೆ ಮೂವ್ ಆಗ್ತಾ ಉಂಟು. ಇವರು ನೇರವಾಗಿ ಬಂದರು. ಈ ಚೇರ್ ಏನೋ ಇಟ್ಟಿದ್ದಾರೆ. ಆ ಚೇರ್ನ ಹತ್ರ ಬಂದರು. ಅಲ್ಲಿ ಬಂಡೆಕಲ್ಲು ಕಾಣ್ತಾ ಉಂಟು. ಇವರು ಕೂತರು, ಅಲ್ಲಿ ಇಮೇಜ್ ಸಹ ಕೂತ್ಕೊಂಡೇ ಕಾಣ್ತಾ ಉಂಟು. ಇವರು ಚೇರ್ ಎತ್ತಿದ್ರು, ಅಲ್ಲಿ ಆ ಇಮೇಜ್ ಬಂಡೆಕಲ್ಲನ್ನೇ ಎತ್ತಿತ್ತು. ಹಾಗೆ ಇದು ಏನು ಆ್ಯಕ್ಷನ್ ಇಲ್ಲಿ ಮಾಡ್ತಾರೋ ಅದನ್ನು ಅಲ್ಲಿ ಡಿಜಿಟಲ್ಲೇ ಕನ್ವರ್ಟ್ ಮಾಡಿ ಮಾಡುವಂಥ ಟೆಕ್ನಾಲಜಿ ಇದು. ಇದೇ ಟೆಕ್ನಾಲಜಿ ಯೂಸ್ ಮಾಡಿ ಬ್ಯಾಟ್ಮ್ಯಾನ್, ಸ್ಪೈಡರ್ ಮ್ಯಾನ್ ಅಂತ ಮೂವಿಗಳನ್ನೆಲ್ಲ ಮಾಡಿದ್ದಾರೆ. ಇದು ಮೋಷನ್ ಕ್ಯಾಪ್ಚರ್ ಟೆಕ್ನಾಲಜಿ. ಈಗ ನಾವು ವರ್ಚುವಲ್ ಶೂಟ್ ಆಗೋ ಕಡೆಗೆ ಹೋಗುವ. ಅಲ್ಲಿ ಟಿ ವಿ ಮೇಲೆ ಲಂಡನ್ ಬ್ರಿಡ್ಜ್ ಕಾಣ್ತಾ ಉಂಟು. ನಾವು ಆ್ಯಕ್ಚುಲಿ ಅಲ್ಲಿ ಇಲ್ಲ, ಆದರೆ ನಮ್ಮನ್ನು ಅಲ್ಲಿ ಇರೋ ಥರ ಕಾಣಿಸುವುದೇ ಈಗ ಈ ವರ್ಚುವಲ್ ಶೂಟ್ನ ನಿಜವಾದೊಂದು ಕಾನ್ಸೆಪ್ಟ್. ಈ ಹಸಿರು ರೂಮಿನೊಳಗೆ ನಾವೇನಿದ್ದೇವೆ ನಮ್ಮನ್ನೆಲ್ಲ ಅಲ್ಲೇ ಕಾಣ್ತಾ ಉಂಟು. ನಾವೀಗ ಲಂಡನ್ ಬ್ರಿಡ್ಜಲ್ಲಿ ಆ ಕಡೆ ಹೋದಾಗ ಕಾಣ್ತಾ ಉಂಟು. ತುಂಬ ಖುಷಿ ಸಹ ಆಗ್ತಾ ಉಂಟು ಲಂಡನ್ ಬ್ರಿಡ್ಜಲ್ಲಿ ನಾವು ಇದ್ದೇವೆ ಅಂತ. ನಂದೀಗ ಮೂಮೆಂಟ್ ಕಾಣ್ತಾ ಉಂಟು. ನಾನು ಮತ್ತು ನನ್ನ ಅಳಿಯ ಮೊಬೈಲ್ ಹಿಡ್ಕೊಂಡು ಇಲ್ಲಿ ಹೋದದ್ದು ಅಲ್ಲಿ ಹೋದಾಗ ಕಾಣ್ತಾ ಉಂಟು ಅಷ್ಟು ಜನರ ಮಧ್ಯದಲ್ಲಿ. ಇನ್ನು ಮುಂದೆ ಹೋದರೆ ನೀರಿಗೆ ಬೀಳ್ಬೋದು ಕಾಣ್ತದೆ, ಅಷ್ಟಾಗ ರಿಯಲ್ ಆಗಿ ಕಾಣ್ತಾ ಉಂಟು. ಮುಂದಿನ ವಿಡಿಯೋದಲ್ಲಿ ಬಾಹುಬಲಿ ಸೆಟ್ಟಲ್ಲಿ ತೋರಿಸ್ತಾ ಇದ್ದೇನೆ. ಅದನ್ನು ಕೂಡ ನೋಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.